ಒಂದು ಕರ್ನಾಟಕಕ್ಕೆ ಎಲ್ಲ ವಿಷಯದಲ್ಲೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂತ ಜಾಗೃತಿ ಕನ್ನಡಿಗರಲ್ಲಿ ಮೂಡ್ತಾ ಇದೆ. ಹಣಕಾಸು ವಿಷಯದಲ್ಲಿ ಅನ್ಯಾಯ ಮಾಡಿದ್ದಾರೆ. ಹೋದ್ವಾರ ತಮಗೆ ಎಲ್ಲ ಸಾಕ್ಷಿ ಸಮೇತ ನಾವು ಹಿಟ್ ಅಂಡ್ ರನ್ ಮಾಡೋರು ಅಲ್ಲ, ಬುರ್ಡೆ ಮಾತಾಡೋರು ಅಲ್ಲ, ಮಾತುಗಳನ್ನ ಹಿಂಗೆ ಟ್ವಿಸ್ಟ್ ಮಾಡುವಂತ ಕಲೆ ನಮಗಿಲ್ಲ. ವಿತ್ ಆಲ್ ಡಾಕ್ಯುಮೆಂಟ್ಸ್ ಹೋದ್ವಾರನು ತಮ್ಗೆ ಹೇಳಿದ್ದೇನೆ, ಕರ್ನಾಟಕಕ್ಕೆ ಹಣಕಾಸು ಆಯೋಗದವರು ಮಾಡಿದ್ದ ಶಿಫಾರಸ್ಸು 11,495 ಕೋಟಿಯನ್ನ ನೀವು ವಾಪಸ್ ಪಡ್ಕೊಳ್ಳಿ ಆ ಶಿಫಾರಸನ್ನ ಅಂತೇಳಿ ಅವ್ರಿಗೆ ಫೈನಾನ್ಸ್ ಕಮಿಷನ್ಗೆ ಹೇಳುವಂತಹದ್ದು ಕೂಡ ನಿಮ್ಗೆ ನಾನು ದಾಖಲೆಗಳ ಸಮೇತ ತೋರಿಸಿದ್ದೇನೆ. ಅಲ್ಲೂ ಅನ್ಯಾಯ, GST ವಿಷಯದಲ್ಲೂ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲೂ ಅನ್ಯಾಯ, ಬರಗಾಲದಲ್ಲೂ ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣದಲ್ಲೂ ಕೂಡ ಅನ್ಯಾಯ. ಇವೆಲ್ಲ ಜನಗಳಲ್ಲಿ ಜಾಗೃತಿ ಮೂಡ್ತಾ ಇದೆ. ಆದ್ರೆ ಬಿಜೆಪಿಯವರಿಗೆ ಇವತ್ತು ಕೂಡ ಅವ್ರ ಈ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನಗಳ ವಿಶ್ವಾಸವನ್ನ ಗೆಲ್ಲುವಂತ ಪ್ರಯತ್ನ ಮಾಡಬಹುದು. ಆದ್ರೆ ಅವರಿಗೆ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಯಾಕೆ ಅಂದ್ರೆ ಕರ್ನಾಟಕ ಕಂಡ್ರೆ ಅವರಿಗೆ ಅನ್ಯಾಯನೇ ಮನಸ್ಸಿಗೆ ಬರುವಂತಹದ್ದು. ಕರ್ನಾಟಕದ ಟ್ಯಾಕ್ಸ್ ಕಿತ್ಕೊಳ್ಬೇಕು, ಬೇರೆ ರಾಜ್ಯಕ್ಕೆ ಕೊಡಬೇಕು, ಬದಲಿಯಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು, ಅನ್ಯಾಯದ ಮೇಲೆ ಅವಮಾನವನ್ನೇ ಕೊಡಬೇಕು. ಇದು ಅವರ ಮನಸ್ಸಿನಲ್ಲಿ ಸ್ಪಷ್ಟ ಆಗಿದೆ. ಇದನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕೆ ಸುಳ್ಳು ಒಂದೇ ಮಾರ್ಗ ಅವ್ರ ಹತ್ರ ಇರೋದು. ಸುಳ್ಳುಗಳು ಹೇಳಿ ಹೇಳಿ ಕಾಲ ಇಲ್ಲಿವರೆಗೂ ನಡೆದಿದೆ ಅವರಿಗೆ. ಬಹುಶಃ ಅವರು ತಿಳಿದಿದ್ದಾರೆ ಇವತ್ತೂ ಕೂಡ ಸುಳ್ಳಿಂದ ಕಾಲ ಹಾಕಬಹುದು ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಬಡ ಜನಗಳಿಗೆ ತಮ್ಮದೇ ಆದಂತ ಒಂದು ಸಾಮಾನ್ಯ ಜ್ಞಾನ ಇದೆ. ಸತ್ಯವನ್ನ ಒಂದೆರಡು ಬಾರಿ ಮರೆಮಾಚಿದ್ರೂ ಕೂಡ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರುತ್ತೆ, ಜನ ಅರ್ಥ ಮಾಡಿಕೊಂಡು ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬಹುಶಃ ನೀವು ಹೇಳಿದ ಹಾಗೆ ಬಿಜೆಪಿಯವರು ಸುಳ್ಳನ್ನ ಹೇಳಿ ಜನಗಳಿಗೆ ಮಾಡಿರೋ ಅನ್ಯಾಯವನ್ನೂ ಕೂಡ ಮುಚ್ಚಾಕಿ ನೋಟಿನ ಜೊತೆಗೆ ಓಟನ್ನು ಕಿತ್ಕೊಳ್ಳುವಂತ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ.